3 ವರ್ಷ ಆದ ನಂತರ ಜೂನ್ ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ. ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆನ ಸ್ವೀಕಾರ ಮಾಡಿದ್ದಾರೆ. ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಯಾರಿಗೂ ಕೂಡ ತೊಂದರೆ ಆಗಿಲ್ಲ. 3 ಜನರಿಗೆ ಮಾತ್ರ ಗಾಯ ಆಗಿದೆ. ಕೆಲವು ಕಡೆ ಕೆಲವು ವಾಹನಗಳು ಮರ ಬಿದ್ದದ್ರಿಂದ ಜಖಮಾಗಿದೆ. 265 ಮರಗಳು ಬಿದ್ದಿದೆ. 96 ಮರಗಳನ್ನ ಇನ್ನ ಕ್ಲಿಯರ್ ಮಾಡಬೇಕಾಗಿದೆ. ಕ್ಲಿಯರ್ ಮಾಡಿದ್ದಾರೆ. ಕೊಂಬೆಗಳು ಸುಮಾರು 365 ಬಿದ್ದಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಕಂಟ್ರೋಲ್ ರೂಮ್ 24/7 ಕೆಲಸ ಮಾಡ್ತಾ ಇದೆ. ನನಗೂ ಅದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೆ. ನನ್ನ ಮನೆಗೂ ಒಂದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೇನೆ. 694 ಕಂಪ್ಲೇಂಟ್ಸ್ ಸಾರ್ವಜನಿಕರು ಅವ್ರಿಗಾಗ್ತಾ ಇರುವಂತಹ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 525 ಕಂಪ್ಲೇಂಟ್ ಅನ್ನ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ. ಸೊ 69 ಇನ್ನ ಉಳ್ಕೊಂಡಿದೆ. ನಾನು BWSSP, ಫೈರ್ ಫೋರ್ಸು, ನಮ್ಮ ಸ್ಟಾಮ್ ವಾಟರ್ ಡೈನು, BBMP, ಟ್ರಾಫಿಕ್ ಪೊಲೀಸು ಮತ್ತು ಯಾವ್ದಾದ್ರು ನಮ್ಮ ಇಲಾಖೆಗಳಿದೆ, ಇವರೆಲ್ಲ ಒಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಾಟ್ ಎವರ್ ಮೇ ಬಿ ದೇ ಹ್ಯಾವ್ ಟು ವರ್ಕ್. ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅವರು, KPTCL, ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಆಸ್ ಎ ಕೋಆರ್ಡಿನೇಷನ್, ಒಬ್ರ ಮೇಲೆ ಒಬ್ರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ. ಈ ನಮ್ಮ ಕಾರ್ಪೊರೇಷನ್ ಸ್ಟ್ರಾಂಗ್ ವಾಟರ್ ಡ್ರೈನ್ ನೋಡ್ತಾ ಇರೋರಿಗೆ ಈ ರಾಜ್ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟು ಕಚೇರಿ ಸ್ಟೇ ತಂದಿರೋದು, ಅದನ್ನ ಮುಟ್ಟಬಾರ್ದು ಇದನ್ನ ಮುಟ್ಟಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕೊಂಡು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ದೇನೆ, ಏನಾದ್ರು ಸ್ಟೇ ತಗೊಂಡ್ ಬಂದ್ರೆ ಅವ್ರ ಪ್ರಾಪರ್ಟಿ ತಗೊಂಡ್ಬಂದಿರ್ತಾರೆ. ರಾಜ್ ಕಾಲುವೆ ಇರೋವೆಲ್ಲ ಒತ್ತುವರಿವೆಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ. ಸೊ ನೋ ಸ್ಟೇ ವಿಲ್ ಅಪ್ಲೈ ಟು ಆಲ್ ದೋಸ್ ಥಿಂಗ್ಸ್. ನೀವು ಅದಕ್ಕೆಲ್ಲ ಸಬೂಬು ಹೇಳ್ಕೊಡ್ಬಾರ್ದು. ಅಂತದ್ದು ಎಲ್ಲೆಲ್ಲಿ ನಮ್ಮ ವರ್ನಬಲ್ ಜಾಗಗಳಿದೆ, ತೊಂದರೆ ಆಗ್ತದೆ, ಅದಕ್ಕೆಲ್ಲ ಕೂಡ ನೀವು ಮರ್ಸಿಲೆಸ್ಗೆ ನಿಮ್ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗ್ಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ. ಅದನ್ನೆಲ್ಲ ರೆಸ್ಟೋರ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ